ನಮಸ್ಕಾರ. ಇವತ್ತಿನ ವಿಡಿಯೋ ಈಗಲೂ ದೊಡ್ಡ ಮೊತ್ತದ ಹಣವನ್ನು ಮಾರುಕಟ್ಟೆಯಲ್ಲಿ ಕೂಡಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸಾಮಾನ್ಯವಾಗಿ ಹೂಡಿಕೆದಾರರು ಎಲ್ಲರೂ ಪ್ಲಾನ್ ಮಾಡೋದೇನಂತಂದ್ರೆ ಕಡಿಮೆ ಬೆಲೆ ಇದ್ದಾಗ ಷೇರುಗಳನ್ನು ಕೊಳ್ಳಬೇಕು. ಆದರೆ ಷೇರುಗಳ ಬೆಲೆ ಕಡಿಮೆ ಇದ್ದಾಗ ನೀವು ಹೆಸಿಟೇಟ್ ಮಾಡ್ತೀರಿ ಬೈ ಮಾಡಲಿಕ್ಕೆ. ಯಾಕಂದ್ರೆ ಮಾರುಕಟ್ಟೆ ಏನಾದರೂ ಕೆಳಗೆ ಬಿದ್ದರೆ ಮತ್ತೊಂದಷ್ಟು ನನ್ನ ಕೊಂಡ ಷೇರುಗಳು ಕೆಳಗೆ ಹೋಗ್ತವೆ. ಹಾಗೇನೆ ಮಾರುಕಟ್ಟೆ ಮೇಲಕ್ಕಿದ್ದಾಗ ಹೂಡಿಕೆದಾರರು ಷೇರನ್ನು ಕೊಳ್ಳಿಕ್ಕೆ ಹೆಸಿಟೇಟ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಜಾಸ್ತಿ ಬೆಲೆ ಇದೆ, ಎಕ್ಸ್ಪೆನ್ಸಿವ್ ಆಗಿದೆ. ನಮ್ಮ ಚಾನಲ್ನ ಹಲವಾರು ಜನ ಕೇಳಿದ ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಬಹುದೇ? ಸಾಮಾನ್ಯವಾಗಿ ಮಾರುಕಟ್ಟೆ ಆಲ್ ಟೈಮ್ ಹೈ ಇದ್ದಾಗ ಜನ ಪರ್ಚೇಸ್ ಮಾಡೋದಿಲ್ಲ. ಯಾಕಂದ್ರೆ ನಾವೇನಾದರೂ ಪರ್ಚೇಸ್ ಮಾಡಿ ಮಾರುಕಟ್ಟೆ ಬಿದ್ದರೆ ನಾವು ಕೊಂಡಂತ ಷೇರುಗಳ ಬೆಲೆ ಇನ್ನೊಮ್ಮೆ ಬರಲಿಕ್ಕೆ ಒಂದಷ್ಟು ಸಮಯ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ವೇಟಿಂಗ್ ತಂತ್ರವನ್ನು ಅನುಸರಿಸ್ತಾರೆ. ಸ್ವಲ್ಪ ದಿವಸ ಕಾಯೋಣ ಅನ್ನುವಂಥ ಧೋರಣೆಯನ್ನು ತಾಳ್ತಾರೆ. ಆದರೆ ನೀವೇನಾದರೂ ದೀರ್ಘ ಅವಧಿಯ ಹೂಡಿಕೆದಾರ ಆದರೆ ಯಾವಾಗ ಬೇಕಾದರೂ ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ಬೋದು. ಯಾಕಂದ್ರೆ ಇವತ್ತಿನ ನಮ್ಮ ಅಂಕಿ ಅಂಶಗಳನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಮಾರುಕಟ್ಟೆ ಯಾವುದೇ ಲೆವೆಲ್ ಇದ್ರೂ ಕೂಡ ನೀವು ಹಣವನ್ನು ಹಾಕ್ಬೋದು. ಮುಂದಿನ ದಿನಗಳಲ್ಲಿ ಅದು ಖಚಿತವಾಗಿ ಆ ಲೆವೆಲ್ಗೆ ತಲುಪುತ್ತೆ. ಕಳೆದ 20 ವರ್ಷಗಳಲ್ಲಿ ಆದಂತಹ ದೊಡ್ಡ ದೊಡ್ಡ ಕುಸಿತಗಳ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮತ್ತು ಯಾವ ರೀತಿ ಮುಂದಿನ ದಿನಗಳಲ್ಲಿ ರಿಕವರಿ ಆಗಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಕೊನೆವರೆಗೂ ನೋಡಿ. ಸ್ಟಾಕ್ ಮಾರ್ಕೆಟ್ ಕ್ರಾಶಸ್ ಇನ್ ಇಂಡಿಯಾ ಮೋರ್ ದೆನ್ 20%. ಮೊದಲನೇದ್ದು 2000ರಲ್ಲಿ .com ಬಬಲ್ ಬಂತು. ಅವಾಗ ನಿಫ್ಟಿ 50% ಕೆಳಗೆ ಬಿತ್ತು. ಮತ್ತೆ ಪರ್ಸೆಂಟೇಜ್ ರಿಟರ್ನ್ಸ್ ನಿಫ್ಟಿ ಪೀಕ್ ಟು ಮೇ 2025 100% ವರ್ಕೌಟ್ ಆಗಿದೆ. ರಿಟರ್ನ್ ಫ್ರಮ್ ಡೆಟ್ ಫಂಡ್ 8% ರಿಕವರಿ ಆಗಿದೆ. ಅವರೇಜ್ ಇನ್ಫ್ಲೇಷನ್ 5% ಇತ್ತು. ಎರಡನೇದ್ದು 2004 ಜನರಲ್ ಎಲೆಕ್ಷನ್ ಅನ್ಸರ್ಟನಿಟಿ. ಅವಾಗ -30% ನಿಫ್ಟಿ ಕೆಳಗೆ ಬಿದ್ದಿತ್ತು. ಅದಾದ್ಮೇಲೆ ಇವತ್ತಿನವರೆಗೆ 14% ರಿಕವರಿಯನ್ನು ಕಂಡಿದೆ ನಿಫ್ಟಿ ಮತ್ತು ಡೆಟ್ ಫಂಡ್ 7%, ಅವರೇಜ್ ಇನ್ಫ್ಲೇಷನ್ 6% ಇತ್ತು. ಮೂರನೆಯ ಸನ್ನಿವೇಶ 2006 ಗ್ಲೋಬಲ್ ರೇಟ್ ಹೈಕ್ ಫಿಯರ್. ಅವಾಗ ಮಾರುಕಟ್ಟೆ ಕೆಳಗೆ ಬಿದ್ದದ್ದು 30% ಮತ್ತು ಇವತ್ತಿಗೆ ಲೆಕ್ಕ ಹಾಕಿದ್ರೆ ಮೇ 2025ಗೆ ರಿಕವರಿ 12% ಇದೆ ಪರ್ ಆ್ಯನಮ್. ರಿಟರ್ನ್ ಫ್ರಮ್ ಡೆಟ್ ಫಂಡ್ 8% ಪರ್ ಆ್ಯನಮ್. ಇನ್ಫ್ಲೇಷನ್ 6% ಬಂದಿದೆ. ಈಗ ನಾಲ್ಕನೇ ಒಕೇಶನ್ 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಆವಾಗ ನಿಫ್ಟಿ ಜೋರಾಗಿ ಕೆಳಗೆ ಬಿದ್ದು 60% ಕೆಳಗೆ ಹೋಗಿತ್ತು. ಅಲ್ಲಿಂದ ಇವತ್ತರ ಲೆಕ್ಕ ತಗೊಂಡ್ರೆ ಮೇ 2025 ವರೆಗೆ 9% ವರೆಗೂ ವರ್ಕೌಟ್ ಆಗಿದೆ. ರಿಟರ್ನ್ ಫ್ರಮ್ ಡೆಟ್ ಫಂಡ್ 8% ಪರ್ ಆ್ಯನಮ್. ಅವರೇಜ್ ಇನ್ಫ್ಲೇಷನ್ 6% ಪರ್ ಆ್ಯನಮ್. ಐದನೆಯದು 2010 ಯುರೋಪಿಯನ್ ಡೆಟ್ ಕ್ರೈಸಿಸ್. ಅವಾಗ ಮಾರುಕಟ್ಟೆ 27% ಕೆಳಗೆ ಬಿದ್ದಿತ್ತು. ಅಲ್ಲಿಂದ ಇವತ್ತರೆಗೆ ಲೆಕ್ಕ ಹಾಕಿದ್ರೆ 11% ರಿಕವರಿಯನ್ನು ಕಂಡಿದೆ ಮತ್ತು ಡೆಟ್ ಫಂಡ್ 8%, ಅವರೇಜ್ ಇನ್ಫ್ಲೇಷನ್ 6% ಇತ್ತು. ಮುಂದಿನ ಸನ್ನಿವೇಶ 2015ರಲ್ಲಿ ಚೈನೀಸ್ ಕರೆನ್ಸಿ ಡಿವ್ಯಾಲ್ಯೂಯೇಷನ್. ಅವಾಗ ಮಾರುಕಟ್ಟೆ 22% ಕೆಳಗೆ ಬಿದ್ದಿತ್ತು. ರಿಟರ್ನ್ಸ್ ಇನ್ ನಿಫ್ಟಿ ಫ್ರಮ್ ಪೀಕ್ ಟು ಮೇ 2025 ಇಲ್ಲಿವರೆಗೆ 12% ಮೇಲೆ ಹೋಗಿದೆ. ರಿಟರ್ನ್ ಫ್ರಮ್ ಡೆಟ್ ಫಂಡ್ 7%, ಅವರೇಜ್ ಇನ್ಫ್ಲೇಷನ್ 4% ಪರ್ ಆ್ಯನಮ್ ವರ್ಕೌಟ್ ಆಗಿದೆ. ಏಳನೆಯ ಸನ್ನಿವೇಶ ಮೊನ್ನೆ ಆದಂತಹದ್ದು, ಎಲ್ಲರಿಗೂ ಗೊತ್ತಿರುವಂತಹದ್ದು, ನೆನಪಿನಲ್ಲಿ ಇರುವಂತಹದ್ದು 2020 ಕೋವಿಡ್ ಕ್ರ್ಯಾಶು. ಆವಾಗ ನಿಫ್ಟಿ ಅಂದಾಜು 38% ಕೆಳಗೆ ಬಿದ್ದಿತ್ತು. ಅವತ್ತಿಂದ ಇವತ್ತಿನವರೆಗೆ ಲೆಕ್ಕ ಹಾಕಿದ್ರೆ ನಿಫ್ಟಿ 15% ರಿಟರ್ನ್ಸ್ ಕೊಟ್ಟಿದೆ. ರಿಟರ್ನ್ ಫ್ರಮ್ ಡೆಟ್ ಫಂಡ್ 7% ಮತ್ತು ಅವರೇಜ್ ಇನ್ಫ್ಲೇಷನ್ 4%. ಅದರಿಂದಾಗಿ ಮಾರುಕಟ್ಟೆ ಎಷ್ಟೇ ಕೆಳಗೆ ಬಿದ್ದರೂ ಕೂಡ, ಕುಸಿತವನ್ನು ಅನುಭವಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಕವರಿಯನ್ನು ಕಂಡಿದೆ. ಇವತ್ತು ನಾವು ನಿಮ್ಮ ಮುಂದೆ ಇಟ್ಟ ಟ್ಯಾಬ್ಲರ್ ಕಾಲಮಲ್ಲಿ ಎಲ್ಲವನ್ನು ಸ್ಪಷ್ಟಪಡಿಸಿದ್ದೇವೆ. ಇಲ್ಲಿ ನಾವು ಹೇಳ್ತಾ ಇರೋದು ರಿಟರ್ನ್ ಫ್ರಮ್ ನಿಫ್ಟಿ. ಆದರೆ ಇಂಡಿವಿಜುವಲ್ ಸ್ಟಾಕ್ಸು ಮ್ಯೂಚುವಲ್ ಫಂಡ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬಂದಿದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಿಫ್ಟಿ 1% ಮೇಲೆ ಹೋದಾಗ ಇಂಡಿವಿಜುವಲ್ ಸ್ಟಾಕ್ಸ್ 1.25 1.5% ವರೆಗೂ ಮೇಲಕ್ಕೆ ಹೋದದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ
ಕೊಟ್ಟ ಅಂಕಿಅಂಶಗಳು ಲಂಸಮ್ ಹಾಕಿದಾಗ ಏನಾಗಿತ್ತು. ಅದರ ಬದಲಾಗಿ ನೀವೇನಾದರೂ ಕಂಟಿನ್ಯೂಸ್ ಆಗಿ SIP ಮಾಡ್ಕೊಂಡು ಹೋಗಿದ್ರೆ, ಆ ಕೆಳಗಡೆ ಇದ್ದಾಗಲೂ ಬೈ ಮಾಡಿದ್ರಿ, ಮೇಲಕ್ಕೆ ಹೋದಾಗಲೂ ಬೈ ಮಾಡಿದ್ರಿ, ಆವರೇಜ್ ರುಪಿ ಕಾಸ್ಟ್ ಅಡ್ವಾಂಟೇಜ್ ಅಲ್ಲಿ ನಿಮಗೆ ಲಂಸಮ್ಗಿಂತ ಜಾಸ್ತಿ ಪ್ರಾಫಿಟ್ ಒದಗಿ ಬರ್ತಾ ಇತ್ತು. ಷೇರು ಮಾರುಕಟ್ಟೆಯಲ್ಲಿ ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಲಂಸಮ್ ಹಾಕಿ ಯಾರು ಕಳೆದುಕೊಂಡಿದ್ದಾರೆ ಅಂತಂದ್ರೆ, ಯಾರು ಆ ಕ್ರ್ಯಾಶಿಗಿಂತ ಮುಂಚೆ ಪರ್ಚೇಸ್ ಮಾಡಿದಾರೋ ಮತ್ತು ಆ ಶೇರನ್ನು ಮ್ಯೂಚುವಲ್ ಫಂಡ್ ಅನ್ನು ಒಂದು 6 ರಿಂದ 8 ವರ್ಷ ಅವ್ರು ಹಿಡ್ಕೊಳ್ದೇ ಇದ್ರೆ ಅವಾಗ ಲಾಸ್ ಆಗುತ್ತೆ. ಮಧ್ಯದಲ್ಲಿ ಮಾರಿದಾಗ ಲಾಸ್ ಆಗುತ್ತೆ. ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಪ್ರಾಫಿಟ್ ಅಲ್ಲಿ ಹೋಗ್ತಾರೆ. ನಮ್ಮ ಇವತ್ತಿನ ಈ ಅಂಕಿ ಅಂಶಗಳನ್ನು ನೋಡಿದಾಗ ನಿಮಗೆ ಏನು ಸ್ಪಷ್ಟ ಆಗುತ್ತೆ ಅಂತಂದ್ರೆ, ಯಾರಿಗೆ 8 ರಿಂದ 10 ವರ್ಷದ ಅವಧಿಯ ಒಂದು ದೃಷ್ಟಿ ಇದೆಯೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ, ಅವರಿಗೆ ಏನು ಭಯ ಇಲ್ಲ. ಯಾವಾಗ ಬೇಕಾದ್ರೂ ಹಣ ಹಾಕ್ಬೋದು, ಲಂಸಮ್ಮು ಹಾಕ್ಬೋದು, SIP ಮಾಡ್ಬೋದು. ಯಾವಾಗಲೂ ಆ ದೀರ್ಘಾವಧಿಯ ನಂತರ ಲಾಭದಲ್ಲೇ ಇರ್ತಾರೆ. ಇವತ್ತಿನ ಸನ್ನಿವೇಶ ತಗೊಂಡ್ರೆ ಮಾರುಕಟ್ಟೆ ಆಲ್ ಟೈಮ್ ಹೈಯಲ್ಲೂ ಇಲ್ಲ ಮತ್ತು ಆಲ್ ಟೈಮ್ ಲೋ ಅಲ್ಲೂ ಇಲ್ಲ, ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಇದೆ. ಈಗಲೂ ಕೂಡ ನೀವು ಲಂಸಮ್ ತಗೋತೀರಿ ಅಂತಂದ್ರೆ ವಿತೌಟ್ ಹೆಸಿಟೇಷನ್ ಅದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬಹುದು. ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಒಂದು ಸೀಮಿತ ವ್ಯಾಪ್ತಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದು ಅಂದಾಜು 22,000ದಿಂದ 25,000. ಮತ್ತೆ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಮಾರುಕಟ್ಟೆ ಒಂದಷ್ಟು ಡಲ್ ಇದೆ ಅಂತೇಳಿ ಹಣವನ್ನು ಹಾಕದೇ ಇದ್ದವರು ಮಾರುಕಟ್ಟೆ ಸಡನ್ ಆಗಿ ಮೇಲಕ್ಕೆ ಹೋದಾಗ ಒಂದಷ್ಟು ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ. ಇದು ನಾವು ನೋಡಿದ ಸತ್ಯ ಬಹಳ ವರ್ಷಗಳಿಂದ. ನೀವೇನಾದರೂ ಈ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಲಂಸಮ್ ಹಾಕ್ತೀನಿ ಅಂತಂದ್ರೆ ಮತ್ತು ವಾಲಟೈಲಿಟಿ ಏನಿದೆ ಮಾರುಕಟ್ಟೆಯಲ್ಲಿ ಅಂದ್ರೆ ಅಡ್ವಾಂಟೇಜ್ ತಗೊಳ್ತೀನಿ ಅಂತಂದ್ರೆ, ಈಗಲೂ ಕೂಡ ಲಂಸಮ್ ಹಾಕ್ಲಿಕ್ಕೆ ಬೇಕಾದಷ್ಟು ಸ್ಕೋಪ್ ಇದೆ. ಅಕಸ್ಮಾತ್ ನೀವು ಹಾಕುವ ಹಣ 2 ಲಕ್ಷ 3 ಲಕ್ಷ ಇದ್ರೆ ಅದನ್ನ 1 ರಿಂದ 3 ತಿಂಗಳವರೆಗೂ ಕಂತುಗಳಲ್ಲಿ ಹಾಕಿ, ಅಕಸ್ಮಾತ್ ನಿಮ್ಮ ಹಣ 3 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಆವಾಗ 2 ರಿಂದ 4 ಕಂತುಗಳಲ್ಲಿ ಲಂಸಮ್ ಅಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡುವುದು ಅತಿ ಸೂಕ್ತ. ಆದರೆ ಒಂದು ಮಾತ್ರ ನೆನಪಿರಲಿ, ನೀವು ಶೇರ್ನಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ಯಾವುದ್ರಲ್ಲೂ ಹಣ ಹಾಕಿದ್ರು ಪರವಾಗಿಲ್ಲ, ಆದರೆ 3 ರಿಂದ 6 ತಿಂಗಳಿಗೊಮ್ಮೆ ಅದನ್ನ ಕಂಪಲ್ಸರಿ ಆಗಿ ಕಡ್ಡಾಯವಾಗಿ ಮಾನಿಟರ್ ಮಾಡಲೇಬೇಕಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾವ ವರ್ಷ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರು? ನಿಮ್ಮ ಮುಂದೆ 4 ಆಯ್ಕೆಗಳು: A 1991, B 1992, C 1994, D 1996. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.